ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಎಸಿ ಸರ್ಕ್ಯೂಟ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನು ಹೇಳ್ತಾ ಇದೆ, ಎ ಕಾಯಿಲ್ ಹ್ಯಾವಿಂಗ್ 20 ಓಮ್ ರೆಸಿಸ್ಟೆನ್ಸ್ ಅಂಡ್ 0.2 ಹೆನ್ರಿ ಇಂಡಕ್ಟೆನ್ಸ್ ಈಸ್ ಕನೆಕ್ಟೆಡ್ ಅಕ್ರಾಸ್ 230 ವೋಲ್ಟ್ 50 ಹರ್ಟ್ಸ್ ಎಸಿ ಸಪ್ಲೈ. ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್, ಕರೆಂಟ್, ಪವರ್ ಫ್ಯಾಕ್ಟರ್, ಪವರ್ ಅಬ್ಸರ್ವ್ಡ್ ಬೈ ದ ಕಾಯಿಲ್. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಕಾಯಿಲ್ ಅಂತ ಏನಾದರೂ ಒಂದು ವರ್ಡ್ ಬಂತು ಅಂತಂದ್ರೆ ಅದು RL ಸರ್ಕ್ಯೂಟ್ ಅಂತ ಅರ್ಥ. ಏನು, ಕಾಯಿಲ್ ಅನ್ನೋ ಒಂದು ವರ್ಡ್ ಬಂದಿದೆ ಅಂತಂದ್ರೆ ಅದು RL ಸರ್ಕ್ಯೂಟ್ ಅಂತಂದ್ರೆ ರೆಸಿಸ್ಟರ್ ಇಂಡಕ್ಟರ್ ಸರ್ಕ್ಯೂಟ್ ಅಂತ, ಗೊತ್ತಾಯ್ತಾ? ರೆಸಿಸ್ಟರ್ ಇಂಡಕ್ಟರ್ ಇರುವಂತಹ ಸರ್ಕ್ಯೂಟ್. ಸೊ ಈಗ ರೆಸಿಸ್ಟರ್ ಇಂಡಕ್ಟರ್ ಇರುವಂತಹ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ರೆ ಸೊಲ್ಯೂಷನ್ಗೆ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ಬೇಕು, ಸರಿನಾ? ಫಸ್ಟ್ ಗಿವನ್ ಅನ್ನ ಬರ್ಕೊಳ್ಳಿ. ನಿಮ್ ಪ್ರಾಬ್ಲಮ್ ಫುಲ್ ಸಾಲ್ವ್ ಆಗದೆ ಇದ್ರು ಗಿವನ್ ಬರ್ದಿರೋದಕ್ಕೆ ಸ್ವಲ್ಪನಾದ್ರೂ ಮಾರ್ಕ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಕಾಯಿಲ್ ಅಂತ ಕೊಟ್ಟಿರೋದ್ರಿಂದ ನಮಗೆ RL ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? RL ಸರ್ಕ್ಯೂಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. 20 ಓಮ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 20 ಓಮ್. ನೆಕ್ಸ್ಟ್ 0.2 ಹೆನ್ರಿ ಇಂಡಕ್ಟೆನ್ಸ್. ಸೊ ಇಂಡಕ್ಟೆನ್ಸ್ ಎಲ್ಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಎಲ್ ವಿಲ್ ಬಿ ಈಕ್ವಲ್ ಟು ಇಷ್ಟು 0.2 ಹೆನ್ರಿ. ಈಸ್ ಕನೆಕ್ಟೆಡ್ ಅಕ್ರಾಸ್ 230 ವೋಲ್ಟ್ಸ್ ಅಂತಂದ್ರೆ ವೋಲ್ಟೇಜ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 230 ವೋಲ್ಟ್ಸ್. and 50 ಹೆನ್ರಿ ಅಂತಂದ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 50 ಹರ್ಟ್ಸ್, ಸಾರಿ ಹೆನ್ರಿ ಅಂತಂದ್ರೆ ದಟ್ ಈಸ್ ಹರ್ಟ್ಸ್. ಸೊ AC ಸಪ್ಲೈ ಅನ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್. ಸೊ ಇಂಪಿಡೆನ್ಸ್ ಅಂತಂದ್ರೆ Z. ಸೊ Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಇದ್ದಾರೆ, ದಟ್ ಈಸ್ I ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಪವರ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಇದ್ದಾರೆ, ಅಂದ್ರೆ cos 5 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ದ ಪವರ್ ಫ್ಯಾಕ್ಟರ್. ನೆಕ್ಸ್ಟ್ ಪವರ್ ಅಬ್ಸರ್ವ್ಡ್ ಬೈ ದ ಕಾಯಿಲ್, ದಟ್ ಈಸ್ ಪವರ್ P ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ 4 ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಂತ ಹೋಗಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ನೋಟ್ಸ್ ಅನ್ನ ಬರ್ಕೋಬೇಕಾದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಏನ್ ಕೇಳಿದ್ದಾರೆ, ಫಸ್ಟ್ ಇಂಪಿಡೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರಿತಾ ಹೋಗ್ತೀನಿ, ಇದನ್ನ ಬರೆಯಕ್ಕೆ ಹೋಗ್ಬೇಡ್ರಿ. ಇಂಪಿಡೆನ್ಸ್ Z ಯಾವ ಸರ್ಕ್ಯೂಟ್ ನಮಗೆ ಕೊಟ್ಟಿರೋದು, ಕಾಯಿಲ್ ಅಂತ ಕೊಟ್ಟಿರೋದ್ರಿಂದ RL ಸರ್ಕ್ಯೂಟ್, ದಟ್ ಈಸ್ ದ ರೆಸಿಸ್ಟರ್ ಇಂಡಕ್ಟರ್ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಪಿಡೆನ್ಸ್ Z ವ್ಯಾಲ್ಯೂ ಏನಾಗಿರುತ್ತೆ, R² ಪ್ಲಸ್ XL ಸ್ಕ್ವೇರ್ ಆಗಿರುತ್ತೆ, ಗೊತ್ತಾಯ್ತಾ? ಇಂಪಿಡೆನ್ಸ್ ವ್ಯಾಲ್ಯೂ ವೆನ್ ದೇರ್ ಇಸ್ ಎ ಕಾಯಿಲ್ ಆರ್ ರೆಸಿಸ್ಟರ್ ಇಂಡಕ್ಟರ್ ಸರ್ಕ್ಯೂಟ್ ವ್ಯಾಲ್ಯೂ ಏನಾಗಿರುತ್ತೆ, Z ವಿಲ್ ಬಿ ಈಕ್ವಲ್ ಟು √R² ಪ್ಲಸ್ XL ಸ್ಕ್ವೇರ್. XL ವ್ಯಾಲ್ಯೂ ಕೊಟ್ಟಿದ್ದಾರಾ? XL ವ್ಯಾಲ್ಯೂ ನನಗೆ ಕೊಟ್ಟಿಲ್ಲ. ಸೊ ಫಸ್ಟ್ ನಾವು XL ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. XL ವಿಲ್ ಬಿ ಈಕ್ವಲ್ ಟು 2πfL. 2πfL. ಸೊ 2π ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಕ್ಕೇ ಬಿಡುತ್ತೆ. F ವ್ಯಾಲ್ಯೂ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿದ್ದಾರೆ, L ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಸೊ ಎಸ್, ಫಸ್ಟ್ ನಾವು XL ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ XL ವ್ಯಾಲ್ಯೂನ ಇಲ್ಲಿಗೆ ಪ್ಲೇಸ್ ಮಾಡಿದಾಗ ನಮಗೆ Z ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಮೊದಲನೇ ಕ್ವಶನ್ಗೆ ಆನ್ಸರ್ ಯಾವ ರೀತಿ ಕಂಡುಹಿಡಿಯೋದು, XL ವ್ಯಾಲ್ಯೂನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 2πfL. ಸೊ XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2π, ಹಂಗೆ ಬರ್ಕೊಳ್ಳಿ. 3.14 ಅಥವಾ 22/7 ಅನ್ನ ಯೂಸ್ ಮಾಡಬಾರ್ದು. ಕ್ಯಾಲ್ಕುಲೇಟರ್ ಅಲ್ಲಿ ಅದನ್ನ ಟೈಪ್ ಮಾಡಬೇಕು. ನಾನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. F ಅಂತಂದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 50 ಹರ್ಟ್ಸ್. ಇಂಟು L ಅಂತಂದ್ರೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 0.2 ಹೆನ್ರಿ. ಈಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಒಂದೇ ಸಲ ಹಾಕ್ಬೇಕು. ಯಾವ ರೀತಿ ನೋಡಿ, ಇಲ್ಲಿ 2π ಅನ್ನ ಹೊಡೆಯೋದು ಹೇಳ್ಕೊಡ್ತೀನಿ. 2 ಇಂಟು ಪೈ ಯಾವ ರೀತಿ ಬರುತ್ತೆ, ಶಿಫ್ಟ್ ಹೊತ್ಬಿಟ್ಟು EXP ಹೊತ್ತಿದ್ರೆ ಪೈ ಬರುತ್ತೆ. ಯಾವ ರೀತಿ, 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ EXP ಅಂತ ಇಲ್ಲಿ ಕೆಳಗಡೆ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರ್ದಿರ್ತಾರೆ. ಸೊ ಅದನ್ನ ಪ್ರೆಸ್ ಮಾಡಿ. ಸೊ 2π ಆಯ್ತು, ಇಂಟು 50 ಇಂಟು 0.2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 62.83 ಓಮ್. ಸೊ ಇದ್ರದ್ದು SI ಯೂನಿಟ್ ಕೂಡ ಬರೆಯೋದನ್ನ ಮರಿಬಾರ್ದು, 62.83 ಓಮ್. ಈಗ XL ವ್ಯಾಲ್ಯೂ ಸಿಕ್ಕಿರೋದ್ರಿಂದ Z ವ್ಯಾಲ್ಯೂನ ಆರಾಮಾಗಿ ಕಂಡುಹಿಡಿಬಹುದು. ಸೊ Z, ದಟ್ ಈಸ್ ದ ಇಂಪಿಡೆನ್ಸ್, ವಿಲ್ ಬಿ ಈಕ್ವಲ್ ಟು √R² ಪ್ಲಸ್ XL ಸ್ಕ್ವೇರ್. ಸೊ Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು R ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 20 ಓಮ್. ಸೊ 20 ಹೋಲ್ ಸ್ಕ್ವೇರ್ ಪ್ಲಸ್ XL ಸ್ಕ್ವೇರ್. XL ವ್ಯಾಲ್ಯೂ ನನಗೆ ಬಂದಿದೆ ಏನು, 62.83 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಹಾಕೋದನ್ನ ಅಷ್ಟು ಜನ ಮರೀತಾರೆ, ಮರಿಬಾರ್ದು. ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 20 ಹೋಲ್ ಪವರ್ 2 ಅಂತಂದ್ರೆ 20 ಸ್ಕ್ವೇರ್ ಪ್ಲಸ್ 62.83 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, Z ವಿಲ್ ಬಿ ಈಕ್ವಲ್ ಟು √4347.6089. ಸೊ ಅಷ್ಟನ್ನು ಕೂಡ ರೂಟಲ್ಲಿ ಆಗ್ತಾ ಹೋಗಿ, √4347.6089. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಇಂಪಿಡೆನ್ಸ್ Z ವಿಲ್ ಬಿ ಈಕ್ವಲ್ ಟು 65.936 ಅಂತ ಎಲ್ಲ ಬರುತ್ತೆ. ಸೊ
65.9 ಸಾಕು, ಸರಿನಾ? 65.9 ಓಮ್ ಅಂತ ಬರ್ಕೊಳ್ಳಿ, ಸರಿನಾ? ಸಾಕು 65.9. ಅಥವಾ ನೀವು 66 ಅಂತಲೂ ಕೂಡ ತಗೋಬಹುದು. ಝಡ್ ವ್ಯಾಲ್ಯೂನ 66 ಅಂತಲೂ ಕೂಡ ತೊಗೊಳ್ಳಿ ಬೇಕಿದ್ರೆ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 66 ಓಮ್ ಅಂತ ಕೂಡ ನೀವು ಹೋಗ್ಬೋದು. ಸೊ ಆ ಥರನೇ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ನನಗೆ ಬೇಕಾಗಿರೋದೇನು, ಎರಡನೇ ಕ್ವಶನ್ ಪ್ರಕಾರ ಕರೆಂಟ್ ಬೇಕು. ಸೊ ಇಂಪಿಡೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಾಗಿದೆ, ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಗೊತ್ತಿದೆ ಫಾರ್ಮುಲಾ, I is equal to V divided by Z. ಕರೆಂಟ್ ವಿಲ್ ಬಿ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ಇಂಪಿಡೆನ್ಸ್. ಸೊ ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಸ್ 230 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 230 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಏನು ಬಂತು ನನಗೆ 66. ಸೊ ಕ್ಯಾಲ್ಕುಲೇಟರಲ್ಲಿ ಹಾಕಿ 230 ವೋಲ್ಟ್ ಡಿವೈಡೆಡ್ ಬೈ 66. ಸೊ ವ್ಯಾಲ್ಯೂ ವಿಲ್ ಬಿ 3.48 ಆಂಪಿಯರ್. ಸೊ ಕರೆಂಟ್ ಎಷ್ಟು ಬಂತು ನಮಗೆ 3.48 ಆಂಪಿಯರ್. ಮೊದಲನೇ ಕ್ವಶನ್ ಕಂಪ್ಲೀಟ್, ಎರಡನೇ ಕ್ವಶನ್ ಕಂಪ್ಲೀಟ್. ಮೂರನೇದು ಪವರ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪವರ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎರಡು ಟೆಕ್ನಿಕ್ ಬರುತ್ತೆ, ಎರಡನ್ನೂ ಕೂಡ ನಾನು ಹೇಳ್ಕೊಡ್ತೀನಿ, ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ಒಂದು cos 5 ವಿಲ್ ಬಿ ಈಕ್ವಲ್ ಟು, ಸೊ cos 5 ಅಂತ ಅಂದ್ರೆ ಏನು, ಪವರ್ ಫ್ಯಾಕ್ಟರ್. cos 5 ವಿಲ್ ಬಿ ಈಕ್ವಲ್ ಟು R ಡಿವೈಡೆಡ್ ಬೈ Z. ಸೊ ಆರ್ ಅಂತ ಅಂದ್ರೆ ಏನು, ರೆಸಿಸ್ಟೆನ್ಸ್ ಎಷ್ಟಿದೆ ನಮಗೆ 20 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 66. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 20/66 ಅಂತ ಅಂದ್ರೆ ವ್ಯಾಲ್ಯೂ ಈಸ್ 0.3030 ಅಂತ ಬರ್ತಾ ಹೋಗುತ್ತೆ. ಸೊ 0.30 ಸಾಕು, ಸರಿನಾ? ಇಷ್ಟು ಸಾಕು cos 5 ವ್ಯಾಲ್ಯೂ. ಈಗ ಇದನ್ನೇ ನಾವು ಇನ್ನೊಂದು ಫಾರ್ಮೆಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಯಾವ ರೀತಿ ಅಂತಂದ್ರೆ, ಫಸ್ಟ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ R ಅಂತ ಬರ್ದಿರ್ತೀನಿ, ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. 5 ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ವೋಲ್ಟ್ ಡಿವೈಡೆಡ್ ಬೈ R, ಸರಿನಾ? XL ವೋಲ್ಟ್ ಡಿವೈಡೆಡ್ ಬೈ R. XL ಏನಕ್ಕೆ ಯೂಸ್ ಮಾಡ್ತಾ ಇರೋದು, ಇದು ಇಂಡಕ್ಟೆನ್ಸ್ ಇರುವಂತಹ ಸರ್ಕ್ಯೂಟ್. ಸೊ ಅದಕ್ಕೋಸ್ಕರ XL ವ್ಯಾಲ್ಯೂ ಗೊತ್ತಿರುತ್ತೆ ನಮಗೆ, XL ಅನ್ನ ಯೂಸ್ ಮಾಡ್ತೀವಿ. ಸೊ 5 ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ವ್ಯಾಲ್ಯೂ ಏನಿರೋದು ನಮಗೆ 62.83 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ರು ನಮಗೆ 20 ಓಮ್ ರೆಸಿಸ್ಟೆನ್ಸ್. ಸೊ 62.83 ವೋಲ್ಟ್ ಡಿವೈಡೆಡ್ ಬೈ 20 ಮಾಡಿ ಫಸ್ಟ್. 62.83 ವೋಲ್ಟ್ ಡಿವೈಡೆಡ್ ಬೈ 20 ಅಂತಂದ್ರೆ 3.1415. ಸೊ 5 ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ 3.1415. ಈಗ ಟ್ಯಾನ್ ಇನ್ವರ್ಸ್ ಅನ್ನ ಯಾವ ರೀತಿ ಬರೆಯೋದು, ಶಿಫ್ಟ್ ಅನ್ನ ಒತ್ತಿ ಟ್ಯಾನ್ ಅನ್ನ ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ. ಯಾವ ರೀತಿ, ಶಿಫ್ಟ್ ಅನ್ನ ಒತ್ತಿ ಟ್ಯಾನ್ ಅನ್ನ ಒತ್ತಿದ್ರೆ ಟ್ಯಾನ್ ಇನ್ವರ್ಸ್. ಸೊ 3.1415. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 72.34 ಬರುತ್ತೆ. 5 ವ್ಯಾಲ್ಯೂ ಏನು ಬಂತು 72.34 ಬಂತು. ಆದ್ರೆ ನಮಗೆ ಬೇಕಾಗಿರೋದು cos 5. ಸೊ cos 5 ಏನಾಗುತ್ತೆ, cos 5 ವಿಲ್ ಬಿ ಈಕ್ವಲ್ ಟು cos ಇಂಟು 5 ವ್ಯಾಲ್ಯೂ ಎಷ್ಟು ಬಂತು 72.34 ಬಂತು. ಸೊ ಏನಿಲ್ಲ, ಸಿಂಪಲ್, ಇಲ್ಲಿ ಕಾಸ್ ಅನ್ನೋ ಬಟನ್ ಇರುತ್ತೆ, ಕಾಸ್ ಅನ್ನ ಪ್ರೆಸ್ ಮಾಡಿ 72.34. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೇಮ್ ವ್ಯಾಲ್ಯೂನೇ ಬರ್ತಾ ಹೋಗುತ್ತೆ 0.30. ಇಷ್ಟೇ, ಗೊತ್ತಾಯ್ತಾ? ಸೇಮ್ ವ್ಯಾಲ್ಯೂನೇ ಬರ್ತಾ ಹೋಗುತ್ತೆ. ಎರಡರಲ್ಲಿ ಯಾವ್ದು ಮೆಥಡ್ ಆದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ವರ್ಡ್ ಅನ್ನ ಬರೆಯೋದನ್ನ ಮರಿಬಾರ್ದು. ಇಲ್ಲಿ ಏನಾದ್ರೂ ಕೂಡ ಇಂಡಕ್ಟೆನ್ಸ್ ಇರುವಂತ ಸರ್ಕ್ಯೂಟ್ ಆದ್ರೆ ಲ್ಯಾಗಿಂಗ್ ಅಂತ ಬರಿಬೇಕು. ಏನಂತ ಬರಿಬೇಕು, ಲ್ಯಾಗಿಂಗ್ ಅಂತಂದ್ರೆ ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ದ ವೋಲ್ಟೇಜ್. ಗೊತ್ತಾಯ್ತಾ? ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ದ ವೋಲ್ಟೇಜ್. ಯಾವಾಗ ಇಂಡಕ್ಟೆನ್ಸ್ ಇರುವಂತ ಸರ್ಕ್ಯೂಟ್ ಏನಾದ್ರೂ ಇದ್ರೆ, RC ಸರ್ಕ್ಯೂಟ್ ಅಂದ್ರೆ ಕೆಪಾಸಿಟೆನ್ಸ್ ಇರುವಂತ ಸರ್ಕ್ಯೂಟ್ ಆದ್ರೆ ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಅಂತ ಬರಿಬೇಕು. ಏನಾದ್ರೂ ಇಂಡಕ್ಟೆನ್ಸ್ ಇದ್ರೆ ಕರೆಂಟ್ ಈಸ್ ಲ್ಯಾಗಿಂಗ್ ದ ವೋಲ್ಟೇಜ್, ಲ್ಯಾಗಿಂಗ್ ಅಂತ ಬರೀರಿ ಸಾಕು. ಏನಾದ್ರೂ ಕೂಡ RC ಸರ್ಕ್ಯೂಟ್ ಕೊಟ್ಟರೆ ಕೆಪಾಸಿಟೆನ್ಸ್ ಇರುವಂತದ್ದು ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್ ಅಂತ ಬರಿಬೇಕಾಗುತ್ತೆ. ಸೊ ಈಗ ಮೂರನೇ ಕ್ವಶನ್ ಕೂಡ ಕಂಪ್ಲೀಟ್ ಆಯ್ತು. ನಾಲ್ಕನೇದು ವೆರಿ ಈಸಿ. ಪವರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್. P is equal to I square into R. ಸೊ P ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕರೆಂಟ್ ವ್ಯಾಲ್ಯೂ ಏನು ಬಂದಿದೆ ನಮಗೆ 3.48 ವೋಲ್ಟ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ R. ಸೊ R ವ್ಯಾಲ್ಯೂ ಎಷ್ಟು ಬಂದಿರೋದು ನಮಗೆ 20. ಸೊ ಈಗ ವ್ಯಾಲ್ಯೂ ಏನಾಗುತ್ತೆ, P ವಿಲ್ ಬಿ ಈಕ್ವಲ್ ಟು 3.48 ವೋಲ್ಟ್ ಪವರ್ 2. 3.48 ವೋಲ್ಟ್ ಪವರ್ 2 ಇಂಟು 20. ಸೊ 242.208 242.208 ವ್ಯಾಟ್ಸ್, ಸರಿನಾ? SI ಯೂನಿಟ್ ಬರೆಯೋದನ್ನ ಮರಿಬಾರ್ದು. ಸೊ ಇಲ್ಲಿ ವ್ಯಾಟ್, ಇಲ್ಲೇನು SI ಯೂನಿಟ್ ಬರೆಯಂಗಿಲ್ಲ. ಇಲ್ಲಿ ಕರೆಂಟ್ಗೆ ಆಂಪಿಯರು, ಝಡ್ಗೆ ಓಮ್, XLಗೂ ಕೂಡ ಓಮ್. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಕೂಡ ಅವರಿಗೆ ಇನ್ವಿಜಿಲೇಟರ್ಗೆ ಈಸಿ ಆಗೋ ತರ ಬರಿತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಒಂಚೂರು ಸ್ಲೈಟ್ ಕ್ಯಾಲ್ಕುಲೇಷನ್ ಮಿಸ್ ಆದ್ರೂ ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.